ನಮ್ಮ ರಾಹುಲ್ ಗಾಂಧಿ ದೇಶಕ್ಕೆ ಪ್ರಧಾನಿ ಮುಂದೆ ಬರುವಂತವರು ಮುಂದೆ ನರೇಂದ್ರ ಮೋದಿ ಅವರು. ಕಾಂಗ್ರೆಸ್ ಇಂದ ಆದರೆ ಉತ್ತಮ. ಡಾಕ್ಟರ್ ಸುಧಾಕರ್ ಸರಿಗಿಲ್ಲ ಸರ್. ಆದ್ರೆ ಕೆ ಸುಧಾಕರ್ ಅವರು ಕೆಲಸ ಮಾಡವ್ರೆ. ಅವ್ರು ಕೊರೋನಾದಾಗ ಶಾನಾ ಜನಗಳಕ ಮೋಸ ಮಾಡ್ಬಿಟ್ರು ಅವರು. ಸರ್ ನಮ್ಮ ಕಡೆ ನಮ್ಮ ಮುಸ್ಲಿಂ ಬಾಂಧವರಿಂದ ನಮ್ಮ ಕಾಂಗ್ರೆಸ್ ಸರ್. ನನ್ ಬಿಟ್ಟು ಅವ್ರನ್ನ ತಳ್ತೀನಿ, ಇವ್ರನ್ನ ಬಿಟ್ಟು ಅವ್ರು ತಳ್ತೀನಿ ಅಂತ ಬೇಜಾನ್ ಆಸೆಗಳು ತೋರಿಸಿ ನಿರಾಸೆಗಳು ಮಾಡ್ಬಿಟ್ಟವ್ರೆ. ಯಾಕಂದ್ರೆ ಕಾಂಗ್ರೆಸ್ ಅಂದ್ರೆ ನಮ್ಕ ಸಾಹೇಬ್ರಕ ಸ್ವಲ್ಪ ಅನುಕೂಲ. ಎಲ್ಲರಿಗೂ ತೊಂದರೆನೇ ಆಗಿರೋದು, ಯಾರಿಗೂ ಒಳ್ಳೇದಂತೂ ಆಗಿಲ್ಲ. ಸೋಲು ಖಚಿತ. ಅವ್ರು ಬೇಕಾಗಿಲ್ಲ. ಯಡಿಯೂರಪ್ಪನವರು ನಡೆಸ್ದಂಗೆ ಅವರು ನಡ್ಸ್ಕೊಂಡು ಹೋಗ್ತಾವ್ರೆ. ಖಜಾನೆ ಕಾಯಿಲೆ ಆಗ್ಬಿಟ್ಟಿದ್ರು, ಕೋಟಿಗಳು ತಗೊಂಡ್ ಸುರ್ದಿವರ ಏನೋ ಒಂದ್ ಹೇಳ್ಬೇಕು ಹೇಳ್ತಾವ್ರ. ಜನ ತಕ್ಕ ಹುಟ್ಟಾರ MP ನಾಗ್ ಕೊಡ್ತಾರೆ. ಎಸ್ ವೀಕ್ಷಕರೇ, ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಆ ನಿಟ್ಟಿನಲ್ಲಿ ನಾನೀಗ ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ. ಇದು ಸೂಲಿಬೆಲೆ ಎನ್ನುವಂತಹ ಊರು. ಈ ಊರಿನ ಜನರನ್ನ ಮಾತಾಡಿಸ್ತಾ ಹೋಗೋಣ. ಅವರ ಅಭಿಪ್ರಾಯ ಏನಿದೆ ಲೋಕಸಭಾ ಚುನಾವಣೆ ಬಗ್ಗೆ ಅವರನ್ನ ಕೇಳೋಣ. ಸರ್ ನಮಸ್ತೆ. ಮೊದಲನೇದಾಗಿ ನಿಮಗೆ ಈ ಕ್ಷೇತ್ರಕ್ಕೆ ಅಂದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಯಾರು MP ಆಗಿ ಆಯ್ಕೆ ಆಗ್ಬೇಕು? ಬಿಜೆಪಿ ಇಂದನ, ಕಾಂಗ್ರೆಸ್ ಇಂದನ ಯಾರು ಆಯ್ಕೆ ಆಗ್ಬೇಕು? ನಮ್ಕ ಕಾಂಗ್ರೆಸ್ ಇಂದ ಆಗ್ಬೇಕು. ಕಾಂಗ್ರೆಸ್ ಇಂದ. ಓಕೆ, ಕಾಂಗ್ರೆಸ್ ಇಂದ ಅಂತಂದ್ರೆ ಈಗ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೊಡುವಂತಹ ಒಂದು ನಿರೀಕ್ಷೆ ಇದೆ. ಸೊ ರಕ್ಷಾರಾಮಯ್ಯ ಅವ್ರಿಗೆ ಗೆಲ್ಬೇಕು ಅಂತೀರಾ? ಸರ್ ಯಾರನ್ನ ಇರ್ಲಿ ನಮ್ಕ ಕಾಂಗ್ರೆಸ್ ಪಕ್ಷ ಬೇಕು. ಯಾಕೆ ಹಾಗೆ ಕಾಂಗ್ರೆಸ್ ಇಂದನೇ ಗೆಲ್ಬೇಕು ಅಂತ? ಯಾಕಂದ್ರೆ ಕಾಂಗ್ರೆಸ್ ಅಂದ್ರೆ ನಮ್ಕ ಸಾಹೇಬ್ರಕ ಸ್ವಲ್ಪ ಅನುಕೂಲ. ಡಾಕ್ಟರ್ ಕೆ ಸುಧಾಕರ್ ಅವರು ಅವರ ಪ್ರತಿಸ್ಪರ್ಧಿ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಡಾಕ್ಟರ್ ಸುಧಾಕರ್ ಸರಿಗಿಲ್ಲ ಸರ್. ಯಾಕೆ ಸರ್? ಯಾಕಂದ್ರೆ ಕೊರೋನಾ ಬಂತು. ಕೊರೋನಾ ಬಂದಿದ್ದೆ ಏನಿಲ್ಲ. ಕೊರೋನಾದಾಗ ಶಾನಾ ಜನಗಳಕ ಮೋಸ ಮಾಡ್ಬಿಟ್ರು ಅವರು. ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರಾಗಿದ್ದಂತವರು ಅವರು. ಅದೇ ಅವ್ರ ಕಡೆಯಿಂದ ಅನುಕೂಲ ಆಗಿಲ್ಲ. ಓಕೆ ಫೈನ್ ಸರ್. ನಿಮ್ ಪ್ರಕಾರ MP ಆಗಿ ಯಾರೇ ಆಯ್ಕೆ ಆಗ್ಬೇಕು ಈ ಒಂದು ಕ್ಷೇತ್ರಕ್ಕೆ? ಸರ್ ನಮ್ಮ ಹೊಸಕೋಟೆ ಎಲ್ಲ ತಾಲೂಕು ಅವಾಗಿಂದನೂ ಇದು ಬಂದಿದೆ. ಯಾರು ಕೆಲಸ ಮಾಡ್ತಾರೋ, ಯಾವ ಪಕ್ಷ ಅಂತ ಏನಿಲ್ಲ, ಎಲ್ಲ ಮುಸಲ್ಮಾನರಿಗೂ ಯಾರು ಸಪೋರ್ಟ್ ಮಾಡ್ತಾರೋ, ಪ್ರತಿಯೊಂದು ಜಾತಿಯವ್ರಿಗೆ, SC ST ಅವ್ರಿಗೆ, ಮುಸಲ್ಮಾನರಿಗೆ ಎಲ್ಲರಿಗೂ ತಕೊಂಡು ಹೋಗುವಂತವ್ರು ನಮ್ಮ ಕ್ಷೇತ್ರಕ್ಕೆ ಬೇಕು ಅಂತ ನಾವು ಅನ್ಕೊಂತೀವಿ. ಇದರಲ್ಲಿ BJP ಕಾಂಗ್ರೆಸ್ ಏನಿಲ್ಲ. ಯಾರು ಒಳ್ಳೆಯವರು ಇದ್ದಾರೆ, ಯಾರು ಕೆಲಸ ಮಾಡೋರು ಇದ್ದಾರೆ, ಅವ್ರು ಬರ್ಲಿ. ನಾವು ಯಾರ ಮೇಲೆ ಹೇಳೋದು ಏನು ತೊಂದರೆ ಇಲ್ಲ. ಕೆಲವೊಂದ್ ಕಡೆ ನಾವು ಹೇಳ್ಬೇಕಾತಂದ್ರೆ ಒಂದು ಕ್ಯಾಸ್ಟನ್ನ ತೊಂದರೆ ಮಾಡುವಂಥದ್ದು, ಕೆಲವೊಂದ್ ಕಡೆ ಇನ್ನೊಂದು ಕ್ಯಾಸ್ಟ್ನ ತೊಂದರೆ ಮಾಡುವಂಥದ್ದು ಇದೆಲ್ಲ ಇದೆ. ಆದ್ರಿಂದ ಎಲ್ಲರೂ ದಯವಿಟ್ಟು ನಮ್ಮ ಕ್ಷೇತ್ರಕ್ಕೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ, ಅವ್ರು ಬರ್ಲಿ ಅಂತ ನಾವು ಇದ್ ಮಾಡ್ತೀರಿ. ಆ ಪಕ್ಷ ಈ ಪಕ್ಷ ನಮ್ಗೆ ಏನಕ್ಕೆ ಬೇಕು. ಓಕೆ, ಈಗ ಸದ್ಯಕ್ಕೆ ಇಲ್ಲಿ ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ಆದ್ರೂ ಕೂಡ ಡಾಕ್ಟರ್ ಕೆ ಸುಧಾಕರ್ BJP ಹಾಗೂ JDS ಮೈತ್ರಿಯಿಂದ, ಹಾಗೇನೆ ಕಾಂಗ್ರೆಸ್ ಇಂದ ರಕ್ಷಾರಾಮಯ್ಯ ಅವರು. ಸೊ ಈ ಇಬ್ಬರ ಮಧ್ಯೆ ಪೈಪೋಟಿ ಹೇಗಿರುತ್ತೆ? ಯಾರು ಇಬ್ಬರಲ್ಲಿ ಯಾರು ಗೆಲ್ಬೇಕು ನಿಮ್ ಪ್ರಕಾರ? ಯಾರು ಗೆಲ್ತಾರೋ ನಾವು ಹೇಳೋಕ್ಕಾಗಲ್ಲ. ಆದ್ರೆ ಕೆ ಸುಧಾಕರ್ ಅವರು ಕೆಲಸ ಮಾಡವ್ರೆ. ಅವರು ಇದಾಗಿದ್ರಲ್ಲ, ಅವರು ಕೆಲಸ ಮಾಡವ್ರೆ, ಇವರು ಮಾಡೋರು. ಇವರು ಯಾರು ನಮ್ಮ ಕ್ಷೇತ್ರಕ್ಕೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ, ಅಭಿವೃದ್ಧಿ ಯಾರು ಮಾಡ್ತಾರೋ ಅವ್ರು ಬರ್ಲಿ ಅಂತ ನಮ್ಮ ಆಸೆ ಅಷ್ಟೇ. ಇನ್ನೇನೇನು ನಾವು ಜಾಸ್ತಿ ಹೇಳಕ್ ಇಷ್ಟಪಡಲ್ಲ. ಓಕೆ, ಇನ್ನ ದೇಶಕ್ಕೆ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗ್ಬೇಕು? ನರೇಂದ್ರ ಮೋದಿ ಅವರು ಮುಂದುವರಿಬೇಕು ಅಥವಾ ಬೇರೆ ಯಾರು ಪ್ರಧಾನಿ ಆಗ್ಬೇಕಾ? ದೇಶಕ್ಕೆ ಪ್ರಧಾನಿ ಮುಂದೆ ಬರುವಂತವ್ರು ಮುಂದೆ ನರೇಂದ್ರ ಮೋದಿ ಅವರು ಬೇಕಾಗಿಲ್ಲ. ಯಾಕಂದ್ರೆ ಎಲ್ಲರಿಗೂ ತೊಂದರೆ ಆಗಿರೋದು ಈ ಪಕ್ಷ ಆ ಪಕ್ಷ ಅಲ್ಲ, ನಾವು ಯಾವ ಪಕ್ಷದವರು ಅಲ್ಲ. ಪ್ರಧಾನಿ ಮೋದಿಯಿಂದ ಎಲ್ಲರಿಗೂ ತೊಂದರೆನೇ ಆಗಿರೋದು, ಯಾರಿಗೂ ಒಳ್ಳೇದಂತೂ ಆಗಿಲ್ಲ. ಅದರಿಂದ ಬೇರೆಯವರು ಯಾರನ್ನ ಆಗಲಿ, ಪ್ರತಿಯೊಂದು ಕ್ಯಾಸ್ಟನ್ನ ಕೈಯಲ್ಲಿ ತಕೊಂಡು ಎಲ್ಲರ ಜೊತೆಯಲ್ಲಿ ಓಡಾಡುವಂಥವ್ರು, ಹಾಗೆ ಎಲ್ಲ ಪ್ರತಿಯೊಬ್ಬರು ಅಣ್ಣ ತಮ್ಮಂದ್ರನ್ನ ಸೇರಿಸ್ಕೊಂಡು ತಗೊಂಡು ಹೋಗುವಂಥವ್ರು ಬೇಕು ದೇಶಕ್ಕೆ ಪ್ರಧಾನಿ. ಇದನ್ನ ಅದು ಇದು ಎಲ್ಲ ಮಾಡಿ ಮುಸಲ್ಮಾನರಿಗೆ CAA NRC ಅಂತ ಎಲ್ಲ ದೊಡ್ಡ ದೊಡ್ಡ ಹಿಂಸೆ ಇಕ್ಕಿ ನನ್ ಬಿಟ್ಟು ಅವ್ರನ್ನ ತಳ್ತೀನಿ, ಇವ್ರನ್ನ ಬಿಟ್ಟು ಅವ್ರು ತಳ್ತೀನಿ ಅಂತ ಆಸೆ ಇಕ್ಸಿ ಈಗಾಗಲೇ ನರೇಂದ್ರ ಮೋದಿಜಿ ಅವರು ಬೇಜಾನ್ ಆಸೆಗಳು ತೋರಿಸಿ ನಿರಾಸೆಗಳು ಮಾಡ್ಬಿಟ್ಟವ್ರೆ. ಇದರಲ್ಲಿ ಹಿಂದೂ ಮುಸ್ಲಿಂ ಏನಿಲ್ಲ. ಹಿಂದೂಗಳಿಗೂ ಮೋಸನೇ ಆಗಿರೋದು, ಮುಸಲ್ಮಾನರಿಗೂ ಮೋಸನೇ ಆಗಿರೋದು ಮೋದಿಜಿ ಅವರಿಂದ. ಅದರಿಂದ ಬೇರೆಯವರು ಆದ್ರೆ ಒಳ್ಳೆ ಬದಲಾವಣೆ ಆಗ್ಬೇಕು ಅಂತೀರಾ? ಬದಲಾವಣೆ ಆಗ್ಬೇಕು. ಓಕೆ, ನಿಮ್ ಪ್ರಕಾರ ಪ್ರಧಾನ ಮಂತ್ರಿಗಳು ಆಗಿ ಯಾರು ಆಯ್ಕೆ ಆಗ್ಬೇಕು ದೇಶಕ್ಕೆ? ಪ್ರಿಯಾಂಕಾ ಆಗ್ಬೇಕು. ಪ್ರಿಯಾಂಕಾ ಗಾಂಧಿ. ಯಾಕೆ ಸರ್ ಪ್ರಿಯಾಂಕಾ ಗಾಂಧಿ ಅವ್ರು ಪ್ರಧಾನಿ ಆಗ್ಲಿ ಅಂತ ಬಯಸ್ತಿರೋದು? ಅವ್ರದ್ದು ಇದು ನಡವಳಿಕೆ ಚೆನ್ನಾಗೈತೆ ಸರ್. ನಡವಳಿಕೆ ಚೆನ್ನಾಗೈತೆ. ಅದು ಅವ್ರು ಮಾತಾಡೋದು ಇದು ಚೆನ್ನಾಗೈತೆ. ಓಕೆ, ನಡವಳಿಕೆ ಮತ್ತು ಮಾತಿನ ಶೈಲಿ ಚೆನ್ನಾಗಿದೆ ಅಂತೀರಾ? ಸೊ ದೇಶವನ್ನ ನಿಭಾಯಿಸುವಂತ ಸಮರ್ಥ ಕ್ಯಾಂಡಿಡೇಟ್ ಅಂತ ಅನ್ಸುತ್ತಾ ನಿಮ್ಗೆ? ಅಭ್ಯರ್ಥಿ ಅನ್ಸುತ್ತ ಅವರು? ಚೆನ್ನಾಗಿರುತ್ತೆ. ಓಕೆ ಸರ್, ಇನ್ನ ನಿಮ್ಮ ಈ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಗಮನಿಸುವುದಾದ್ರೆ ಇಲ್ಲಿಗೆ BN ಬಚ್ಚೇಗೌಡರು ಈಗ ಸಂಸದರಾಗಿ ಇರುವಂತವ್ರು. ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಮತ್ತೆ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿವರೆಗಿನ ಅವ್ರ ಕಾರ್ಯದ ಬಗ್ಗೆ ಹೇಳೋದಾದ್ರೆ ಮೆಚ್ಚುಗೆ ಇದೆಯಾ ನಿಮ್ಗೆ?
ಈಗ ಅವರು ವಯಸ್ಸಾಗಿದೆ, ಅವ್ರ ವಯಸ್ಸಾಗಿರೋದ್ರಿಂದ ಅವ್ರ ಮಗ ಅವ್ರ MLA ಅವರು ಅವರೇ ಮುಂದೆ ನಿಂತ್ಕೊಂಡು ಎಲ್ಲ ಮಾಡ್ತಾವ್ರೆ, ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರು ಮುಂದುವರಿಲಿ ಅಷ್ಟೇ. ಓಕೆ, ಸೊ ಅವ್ರು ಸದ್ಯದ ಮಟ್ಟಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಒಳ್ಳೆ ಕೆಲಸನೇ ಮಾಡೋರು, ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ. ನಮ್ಗೆ ಆ ಪಕ್ಷ ಈ ಪಕ್ಷ ಬೇಕಾಗಿಲ್ಲ, ಬಚ್ಚೇಗೌಡರು ವಂಶದಿಂದ ಯಾರಿಗೂ ತೊಂದರೆ ಆಗಿಲ್ಲ. ಅವ್ರು ಒಳ್ಳೆ ಕೆಲಸನೇ ಮಾಡೋರು, ಅವ್ರ ಪಾರ್ಟಿ ಯಾವ್ದನ ಆಗ್ಲಿ ನಮ್ಗೆ ಬೇಕಾಗಿಲ್ಲ. ಶಾಸಕರು ಶರತ್ ಬಚ್ಚೇಗೌಡರು MLA ಆಗಿದ್ದಾಗಿಂದನೂ ಒಳ್ಳೆ ಕೆಲಸ ಅಭಿವೃದ್ಧಿ ಮಾಡೋರೆ. ನೀವೇನ್ ಹೇಳ್ತೀರಾ? BN ಬಚ್ಚೇಗೌಡರು ಸಂಸದರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದಾರ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ, ಹೇಗೆ? ಪರವಾಗಿಲ್ಲ ಸರ್, ಮಾಡೋದು ಚೆನ್ನಾಗಿ ಇದು ಮಾಡವ್ರೆ ಬಚ್ಚೇಗೌಡರು. ನಮ್ಮ ಬಚ್ಚೇಗೌಡ್ರೆ ಸ್ವಲ್ಪ ಇದು ಮಾಡಿರೋದು ಈ ಕ್ಷೇತ್ರಕ್ಕೆ. ಇನ್ನು ಹೊಸಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಅವ್ರ ಮಗ ಶರತ್ ಬಚ್ಚೇಗೌಡರು ಶಾಸಕರಾಗಿರುವಂತವ್ರು, ಸೊ ಅವ್ರ ಕಡೆಯಿಂದ ಕೆಲಸಗಳು ಆಗ್ತಿದ್ಯಾ ಕ್ಷೇತ್ರಕ್ಕೆ? ಆತಾಯ್ತು ಸರ್, ಆತಾಯ್ತು, ಸಖತ್ತಾಗಿ ಆತಾಯ್ತು. ಸರ್, ಇನ್ನ ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ಹೇಳೋದಾದ್ರೆ ಹೇಗಿದೆ ಅವರ ಒಂದು ಕಾರ್ಯವೈಖರಿ? ಜನಕ್ಕೆ ಅನುಕೂಲ ಆಗ್ತಾ ಇದೆಯಾ? ಆತಾಯ್ತು ಸರ್, ಚೆನ್ನಾಗಿ ಆತಾಯ್ತು. ಒಟ್ಟು 5 ಯೋಜನೆಗಳು, ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದ್ರು, ಅದ್ರ ಬಗ್ಗೆ ಹೇಳೋದಾದ್ರೆ ಎಲ್ಲ ಗ್ಯಾರಂಟಿನೂ ಸಕ್ಸಸ್ ಆಗೈತೆ, ಎಲ್ಲ ಬರ್ತೈತೆ ಸರ್, ಎಲ್ಲ. ಸರ್, ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ಏನ್ ಹೇಳ್ತೀರಾ? ಕರ್ನಾಟಕ ರಾಜ್ಯ ಸರ್ಕಾರ ವಿಚಾರವಾಗಿ ಏನ್ ಹೇಳ್ತೀರಾ? ಅಂದ್ರೆ ನಿಮ್ಮ ಅಭಿಪ್ರಾಯ ಏನು? ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ, ಹೇಗೆ? ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾವ್ರೆ. ಚೆನ್ನಾಗಿ ನಡ್ಸ್ಕೊಂಡು ಹೋಗೋದನ್ನ ನಾವು ಬೇಡ ಅನ್ನೋಕ್ಕಾಗುತ್ತಾ? ಚೆನ್ನಾಗಿ ನಡ್ಸ್ಕೊಂಡು ಹೋದವ್ರೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಮತ್ತೆ CM ಅವರು ಒಳ್ಳೆ ಆಡಳಿತ ನಡೆಸ್ತಾವ್ರೆ. ನಮ್ಮ ಮಾನ್ಯ ಯಡಿಯೂರಪ್ಪನವರು ನಡೆಸ್ದಂಗೆ ಅವರು ನಡ್ಸ್ಕೊಂಡು ಹೋಗ್ತಾವ್ರೆ. ಯಡಿಯೂರಪ್ಪನ ಕಡೆಯಿಂದನೂ ಮೋಸ ಆಗಿಲ್ಲ ಯಾರಿಗೂ, ಹಾಗೆ ಸಿದ್ದರಾಮಯ್ಯನ ಕಡೆಯಿಂದನೂ ಮೋಸ ಆಗಿಲ್ಲ. ನಾಳೆ ಒಳ್ಳೆ ಆಡಳಿತ ನಡೀತಾ ಇದೆ. ಸರ್, ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಇರುವಂತಹ ಕಾಂಗ್ರೆಸ್ ಗವರ್ಮೆಂಟ್ ಅಥವಾ ರಾಜ್ಯ ಸರ್ಕಾರ ಏನಿದೆ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಕೇಳಿ ಚೆನ್ನಾಗಿ ನಡೀತಾ ಇದೆ, ಅವ್ರಿಗೆ ಏನಿಲ್ಲ, ಆ ಥರ ಏನಿಲ್ಲ. ಸಿದ್ದರಾಮಯ್ಯನವರು ಸರ್ಕಾರ ಯಾರು ಸರಿ ಇಲ್ಲ ಅಂತ ಹೇಳಲ್ಲ, ಯಾಕಂದ್ರೆ ಎಲ್ಲರಿಗೂ ಅನುಕೂಲ ಮಾಡಿರುವಂಥವ್ರು, ಪ್ರತಿಯೊಂದು ಕ್ಯಾಸ್ಟ್ನು ಕೈಯಲ್ಲಿ ಹಿಡ್ಕೊಂಡು ಹೋಗುವಂಥವ್ರು ಮಾನ್ಯ ಸಿದ್ದರಾಮಯ್ಯನವರು. ಅವ್ರು ಯಾವುದೇ ಪಾರ್ಟಿ ಆಗಲಿ ನಮ್ಗೆ ಬೇಕಾಗಿಲ್ಲ. ಕೆಲಸ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರ ಬಗ್ಗೆ ಮಾತಾಡ್ಬೇಕು ಅಷ್ಟೇ. ಸರ್, ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯಾರು MP ಆದ್ರೆ ಉತ್ತಮ ನಿಮ್ ಪ್ರಕಾರ? BJP-ನ, ಕಾಂಗ್ರೆಸ್? ಯಾವ ಒಬ್ಬ ಸ್ಪರ್ಧಿ ಇಲ್ಲಿಂದ ನಿಮ್ಗೆ MP ಆಗ್ಬೇಕು? ಸರ್, ನಮ್ಮ ಕಡೆ ನಮ್ಮ ಮುಸ್ಲಿಂ ಬಾಂಧವರಿಂದ ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಇಂದ ಈಗ ರಕ್ಷಾರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇರುವಂತದ್ದು, ಅವ್ರು ಗೆಲ್ಬೇಕಾ, ಹೇಗೆ? ಎಣೆ ಬರ ಯಾರು ಅವರೇ ಬರ್ತಾರೆ. ಓಕೆ, ಸೊ ರಕ್ಷಾರಾಮಯ್ಯ ವರ್ಸಸ್ ಡಾಕ್ಟರ್ K ಸುಧಾಕರ್, ಬಿಜೆಪಿ ಮತ್ತೆ JDS ಮೈತ್ರಿಯಿಂದ ಅವ್ರಿಗೆ ಟಿಕೆಟ್ ಕೊಡುವಂತದ್ದು ಹೇಗಿರುತ್ತೆ? ನಮ್ಗ K ಸುಧಾಕರ್ ಇಷ್ಟ ಇಲ್ಲ ಸರ್. ಇಷ್ಟ ಇಲ್ಲ? ಯಾಕೆ ಡಾಕ್ಟರ್ K ಸುಧಾಕರ್ ಅವರು ಇಷ್ಟ ಇಲ್ಲ? ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ. ಯಾಕೆ ಅಂತ ರೀಸನ್ಸ್ ಏನಾದ್ರು ಇದೆಯಾ ಅಂತ? ಕಾರಣಗಳೇನಾದ್ರು ಇದೆಯಾ ಅಂತ? ಕಾರಣ ಏನಿಲ್ಲ, ನಮ್ಗೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು, ನಾವು BJP ಒಳ್ಳೇದು. ಸೊ ಕಾಂಗ್ರೆಸ್ ಇಂದ ಯಾರೇ ಎಲ್ಲಾರ್ಗೂ ಅನುಕೂಲ ಆಗ್ತದೆ, ಕೂಲಿ ಮಾಡೋರ್ಕ ಸೌಕರ್ಯ ಎಲ್ಲರಿಗೂ ಅನುಕೂಲ ಆಗ್ತದೆ ಅಷ್ಟೇ. ಸದ್ಯಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇರುವಂತದ್ದು, ಸೊ ಅವರ ಕಾರ್ಯವೈಖರಿ ಬಗ್ಗೆ, ಸ್ಟೇಟ್ ಗವರ್ಮೆಂಟ್ ಬಗ್ಗೆ ಏನ್ ಗೊತ್ತಾ, ಅರ್ಥ ಆಯ್ತು ನಮ್ಗಿದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇರುವಂತದ್ದು ಚೆನ್ನಾಗಿ ನಡ್ತಾರಲ್ಲ, ಇನ್ನು ಅಜ್ಜಿ ಚಲ್ರೇನ ಒಳ್ಳೇದ್ ನಡ್ತಾರಲ್ಲ ಅವರು. ಏನು ನಮ್ಗ ತೊಂದ್ರೆ ಇಲ್ಲ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಾ? ಕಾಂಗ್ರೆಸ್ ಗ್ಯಾರಂಟಿ ಏನ್ ಯೋಜನೆ ಅದು ಏನ್ ಸರಿ ಇಲ್ಲ, ಅದು ಬಂದ್ರೆ ಬರ್ತಾ ಇದೆ, ಇಲ್ಲ ಇದಿಲ್ಲ ಅದು. ಇಲ್ಲ, ತಲುಪ್ತಾ ಇಲ್ಲ. ಕೆಲವ್ರು ಬರ್ತಾ ಇದೆ, ಕೆಲವ್ರು ಬರ್ತಾ ಇಲ್ಲ. ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗ್ಬೇಕು? ನಮ್ ರಾಹುಲ್ ಗಾಂಧಿ ಅವರು. ಯಾಕೆ ರಾಹುಲ್ ಗಾಂಧಿ ಅವರು? ಕಾಂಗ್ರೆಸ್ ಇದ್ದಾರೆ, ನಮ್ ಕಾಂಗ್ರೆಸ್ ನಾವು ಕಾಂಗ್ರೆಸ್ ನಮ್ ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಅವರೇ ಸೆಂಟ್ರಲ್ ಅವರೇ ಕುತ್ಕೊಂಡು ಒಳ್ಳೇದು ನಮ್ಕ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಮುಂದುವರಿಯೋದು ಬೇಡ ಅಂತ ಯಾಕೆ? ಒಳ್ಳೆಯವರು ಏನೋ ಜನ ತಗೊಂಡೋಗ್ಬೇಕಲ್ಲ, ಹಿಂದೂ ಮುಸ್ಲಿಂ ಅಂತ ಇರಬಾರ್ದು. ಇಲ್ಲ, ಸಮಯ ತಗೊಂಡೋಗ್ಬೇಕು ಜೊತೆಯಾಗ. ಇವ್ರು ಹಿಂದೂ ಮುಸ್ಲಿಂ ಜಗಳ ಇರಬಾರ್ದು, ಭೇದ ಭಾವ ಇರಬಾರ್ದು. ಆತರ ಇದ್ರೆ ಅವರೇ ಬರ್ಲಿ, ಏನ್ ತೊಂದ್ರೆ ಇಲ್ಲ ನಮ್ಕ. ಈಗ ನಿಮ್ಮ ಪ್ರಸ್ತುತ ಇರುವಂತ ಇಲ್ಲಿನ ಒಂದು ಸಂಸದರು BN ಬಚ್ಚೇಗೌಡರು, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಒಳ್ಳೆಯವರು, ಏನಿಲ್ಲ. ಅವ್ರ ಮಗನ ಇವಾಗ MLA, ಅವರು ಇವಾಗ ತಾಲೂಕ್ ಮಾಡಿ ಅವ್ರು ತಾಲೂಕ್ ನಡ್ತಾ ಇದಾರೆ. ಹೊರಗೆ ಆತ್ಮ ಒಳ್ಳೆಯವರು. ಸರ್, ನಿಮ್ಮ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯಾರು MP ಆದ್ರೆ ಉತ್ತಮ, ಯಾವ ಪಕ್ಷದಿಂದ ಆದ್ರೆ ಉತ್ತಮ ಅಂತ? ಕಾಂಗ್ರೆಸ್ ಇಂದ ಆದ್ರೆ ಉತ್ತಮ. ಕಾಂಗ್ರೆಸ್ ಇಂದ ಸದ್ಯಕ್ಕೆ ರಕ್ಷಾರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇರುವಂತದ್ದು, ಅವ್ರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ರಕ್ಷಾರಾಮಯ್ಯ ಅವರು ಗೆಲ್ಬೇಕಾ, ಹೇಗೆ? ಕಾಂಗ್ರೆಸ್ ಇಂದ ಯಾರೇ ನಿಂತರೂ ಗೆಲ್ಬೇಕು ಅಂತ. ಹೌದು. ಪ್ರತಿಸ್ಪರ್ಧಿಯಾಗಿ ಡಾಕ್ಟರ್ K ಸುಧಾಕರ್ ಅವರು BJP ಮತ್ತೆ JDS ಮೈತ್ರಿಯಿಂದ ನಿಲ್ತಿದ್ದಾರೆ. ಸೋಲು ಖಚಿತ ಅವ್ರದ್ದು. ಸೋಲು ಖಚಿತ ಅಂತ? ಹೌದು. ಯಾಕೆ ಸೋಲು ಖಚಿತ ಅಂತ ಅನ್ಸುತ್ತೆ ನಿಮ್ಗೆ? ಜನರ ಇಲ್ಲ, ಹಿಂದೂ ಮುಸ್ಲಿಮ್ಸ್ ಅದು ಇಟ್ಕೊಳ್ಳೋದು. ಕಾಂಗ್ರೆಸ್ ಎಲ್ಲಾ ಜನಾಂಗಕ್ಕೆ ತಗೊಂಡ್ ಹೋಗ್ತಾರೆ. BJP ಅವರು ಹಿಂದುತ್ವ ನಮ್ ಕಿಡ್ಸೋದಿಲ್ಲ. ಹಿಂದೂ ಮುಸ್ಲಿಂ ಬಾಯ ಹಿಂಗಿರ್ಬೇಕು ಇಲ್ಲಿ.
ಬಿಜೆಪಿ ಅವರು ಬೇರೆ ಜಾತಿ ತಕೊಂಡ್ ಮಾತಾಡ್ತಾರೆ, ಅದು ನಮ್ಗೆ ಇಷ್ಟ ಆಗಲ್ಲ. ಓಕೆ ಸರಿ, ಈಗ ಪ್ರಸ್ತುತ ಇಲ್ಲಿ ಇರುವಂತ MP BN ಬಚ್ಚೇಗೌಡರು, ಸೊ ಅವ್ರ ಕೆಲಸದ ಬಗ್ಗೆ ಏನ್ ಹೇಳ್ತೀರಾ? ಈ ಕ್ಷೇತ್ರದಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ ಹೇಗೆ? ಒಂದು 50% ಮಾಡಿದ್ದಾರೆ. BN ಬಚ್ಚೇಗೌಡರು, ಹೌದು. ಓಕೆ. ಹಾಗೇನೆ ಹೊಸಕೋಟೆಗೆ MLA ಆಗಿ ಅವರ ಮಗ ಶರತ್ ಬಚ್ಚೇಗೌಡರು, ಏನ್ ಹೇಳ್ತೀರಾ ಅವ್ರ ಬಗ್ಗೆ? 100% ಕೆಲಸ ಮಾಡಿದ್ದಾರೆ. ಶರತ್ ಬಚ್ಚೇಗೌಡರು, ಹೌದು, ಓಕೆ, ಮಾಡ್ತಾ ಇದ್ದಾರೆ. ಮುಂದಕ್ಕೂ ಅವರೇ ಮಾಡೋದು. ಹೌದು. ಓಕೆ. ಸೊ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗ್ಬೇಕು? ರಾಹುಲ್ ಗಾಂಧಿ ಆಗ್ಬೇಕು. ರಾಹುಲ್ ಗಾಂಧಿ ಅವರು ಯಾಕೆ ಸರ್? ಯೂತ್ ಎಲ್ಲಾರ್ಗೂ ತಕೊಂಡು ಹೋಗ್ತಾರೆ. ಇವರು ಅಂಬಾನಿ, ಮೋದಿ ಅವರು ಅಂಬಾನಿಯ ಅವ್ರು ಯಾರ್ಯಾರ ದೊಡ್ಡ ಅವ್ರಕ ಇದ್ ಮಾಡ್ತಾರೆ, ಬಡವ್ರ ಬಗ್ಗರ್ಕ ಅವ್ರು ನೋಡೋರಲ್ಲ. ಬೇರೆ ಮಾತುಗಳ್ಕ ಅಚ್ಚೇ ದಿನ ಯಾರ್ಕನ ಬಂತ ಸರ್? ನಿಮ್ಗೆ ಬಂತ ಅಚ್ಚೇ ದಿನ? ಯಾರ್ಗೂ ಬಂದಿಲ್ಲ. ಅವ್ರು ಯಾರು ಅದ್ದಾನಿ ಅಬ್ಬಾನಿ ಅವ್ರಿಗೆ ಬಂದಿಲ್ಲ ಅಚ್ಚೇ ದಿನ, ಬಡವ್ರ ಬಗ್ಗರ್ಕ ಯಾರ್ಗೂ ಬಂದಿಲ್ಲ. ಓಕೆ. ಇನ್ನ ರಾಜ್ಯದಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ? ಅದು ಹೆಸರ್ಕ ಅಷ್ಟೇ, ವರ್ಕೌಟ್ ಆಗೋದಿಲ್ಲ. ಖಂಡಿತ ಆಗೋದಿಲ್ಲ. JDS ಅವ್ರು 1 ಸೀಟ್ ತಗೊಂತಾರೆ, ಬಿಜೆಪಿ ಅವರು 7 ರಿಂದ 8 ಸೀಟ್ ತಗೊಂತಾರೆ. 9 ಸೀಟು ಮೈತ್ರಿ ಪಡ್ಕೊಳ್ಳುತ್ತೆ ಅಷ್ಟೇ ಒಟ್ಟಾರೆಯಾಗಿ. ಓಕೆ. ಇನ್ನ ರಾಷ್ಟ್ರದ ಒಂದು ಮೈತ್ರಿಯನ್ನು ನೋಡೋದಾದ್ರೆ INDA ಮೈತ್ರಿ, ಈ ಮೈತ್ರಿ ಯಶಸ್ಸು ಕಾಣಲ್ಲ. ಯಾಕೆ ಅಂತಂದ್ರೆ ಇಷ್ಟೆಲ್ಲ ಪಕ್ಷಗಳು ಸೇರಿ ಮಾಡ್ತಾ ಇರುವಂತದ್ದು. ಸೊ ಅವರ ಮಧ್ಯೆನೆ ಭಿನ್ನಾಭಿಪ್ರಾಯಗಳಿದೆ ಅಂತಂತಾರೆ. ಸಹಜ ಸರ್, ಅದು ಒಂದ್ ಮನೆಯಲ್ಲಿಯೇ ಇರೋದಿಲ್ವಾ? ಅದೇ ಸಹಜ. ಅವ್ರು ಕುತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಂತಾರೆ. ಎಸ್ ಸರ್. ಇನ್ನು ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಲಿ ಅಂದ್ರೆ ಒಬ್ಬ ಪ್ರಧಾನಿ ಅಭ್ಯರ್ಥಿನ ಇನ್ನೂ ಕೂಡ ಸೂಚಿಸಲಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವ್ರ ಮಧ್ಯೆನೆ ಹೊಂದಾಣಿಕೆ ಇಲ್ಲ ಅನ್ನುವಂತ ಮತ್ತೊಂದು ಮಾತು. ನಮ್ದ್ರಾಗ 3 ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ, ಪ್ರಿಯಾಂಕಾ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರು. ಯಾರನ್ನಾಗ್ಲಿ 3ರಾಗ ಯಾರನ್ನ ಆಗ್ಬಹುದು. ಇನ್ನು ಕೂಡ ಒಮ್ಮತದ ನಿರ್ಧಾರಕ್ಕೆ ಬಂದಿಲ್ಲ ಅಂತ. ಬರ್ತಾರೆ, ಖಂಡಿತ ಬರ್ತಾರೆ. ಒಟ್ಟಾರೆಯಾಗಿ INDA ಮೈತ್ರಿ ಇದೆಯಲ್ಲ, ಅದು ಗೆಲ್ಲುವಂತ ವಿಶ್ವಾಸ ಇದೆಯಾ ತಮ್ಗೆ? 100% ಇದೆ ಈ ಸತಿ. ಹೌದು. ಇದ್ರಾಗ ಎರಡು ಮಾತಿಲ್ಲ. ಸರಿ, ರಾಜ್ಯದಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿ ಎಷ್ಟು ಸ್ಥಾನವನ್ನು ಗೆಲ್ಲಬಹುದು? 28 ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ. ಹಾಗೇನೆ ಕಾಂಗ್ರೆಸ್ ಎಷ್ಟು ಕ್ಷೇತ್ರವನ್ನು ಗೆಲ್ಲಬಹುದು ಅನ್ಸುತ್ತೆ? ಕಾಂಗ್ರೆಸ್ ನಮ್ ಲೆಕ್ಕಕ್ಕೆ 20 ಬರ್ಬೇಕು ಸರ್. 20? ಹೌದು. ಅವ್ರು 7 ರಿಂದ 8, ಇವರು 20. ಓಕೆ ಸರ್. ಇನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂತಹ ಗ್ಯಾರಂಟಿ ಯೋಜನೆಗಳ ಬಗ್ಗೆ 100% ತಲುಪಿದೆ. ಎಲ್ಲ ಖುಷಿ ಇದಾರೆ. ಹೆಣ್ಮಕ್ಳ್ರಿ ದೇವಸ್ಥಾನಗಳ್ಕ ಅವ್ರು ಇದ್ ಕೊಟ್ಟವ್ರ CM ಒಳ್ಳೆ ಇನ್ಕಮ್ ಆತೈತೆ. ಹೆಣ್ಮಕ್ಳು ದೇವಸ್ಥಾನಗಳ್ಕ ಮಸ್ತ್ ದರ್ಗಾಗಳ್ಕ ಎಲ್ಲ ಓಡಾಡ್ತಾವ್ರೆ. 100 ರೂಪಾಯಿ ಉಳಿದ್ರೆ ಇಲ್ಲಿಂದ ಬೆಂಗಳೂರಿಗೆ 50 ರೂಪಾಯಿ, ಬರಕ್ 50-100 ಉಳಿದ್ರೆ ಒಬ್ಬ ಹೆಂಗ್ಸಕ ಎಷ್ಟು ಇದಾಗುತ್ತೆ. ಬಿಜೆಪಿ ಅವ್ರು ಹೇಳ್ತಾರೆ ಏನೋ ಖಜಾನೆ ಖಾಲಿ ಆಗ್ಬಿಡ್ತಂತ. ಕೋಟಿಗಳು 600 ಕೋಟಿ ನಿನ್ನೆ ಶರತ್ ಬಚ್ಚೇಗೌಡ ಸಿದ್ದರಾಮಯ್ಯ ಅವ್ರ ಫಂಕ್ಷನ್ಗೆ 600 ಕೋಟಿ ಶಾಂಕ್ಷನ್ ಮಾಡೋರು ಹೊಸಕೋಟೆ ತಾಲೂಕ ನೀರಾವರಿಗ. ಖಜಾನೆ ಖಾಲಿ ಆಗ್ಬಿಟ್ಟಿದ್ರೆ ಕೋಟಿಗಳು ತಗೊಂಬಂದ್ ಸುರ್ದಿವರ. ಈ ಬಿಜೆಪಿ ಅವ್ರು ಏನೋ ಹೇಳ್ತಾರೆ, ಅವರು ಸಹಿಸಕ್ ಆಗ್ತಾ ಇಲ್ಲ. ಅವ್ರಕ ಬಿಜೆಪಿ ಅವ್ರಕ ಏನೋ ಒಂದ್ ಹೇಳ್ಬೇಕು, ಹೇಳ್ತಾವ್ರೆ. ಜನ ತಕ್ಕ ಉತ್ತರ MP ಕೊಡ್ತಾರೆ. ಎಸ್ ವೀಕ್ಷಕರೇ, ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನರ ಮಾತು. ಕ್ಯಾಮರಾ ಪರ್ಸನ್ ಶಶಿಕುಮಾರ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಹೊಸಕೋಟೆ.